ಮುಖ್ಯಮಂತ್ರಿ ಕುರ್ಚಿಗಾಗಿ ರಾಜ್ಯದಲ್ಲಿ ನಡೆಯುತ್ತಿರುವ ಪ್ರಹಸನಗಳಿಗೆ ಕೊನೆಯೇ ಇಲ್ಲ ಅನಿಸ್ತಾ ಇದೆ. ದೆಹಲಿ ಪ್ರವಾಸ ಮುಗಿಸಿ ಬರ್ತಿದ್ದಂತೆ ಉಪಮುಖ್ಯಮಂತ್ರಿಗಳು ಕುರ್ಚಿ ಬಗ್ಗೆಯೇ ಮಾತನಾಡ್ತಿದ್ದಾರೆ. ಕೆಪಿಸಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಶ್ರಮ ಎಲ್ಲಿರುತ್ತೋ ಪ್ರತಿಫಲ ಅಲ್ಲಿರುತ್ತೆ ಅಂತ ಹೇಳಿದ್ರು. ವಕೀಲರ ಸಂಘದ ಕಾರ್ಯಕ್ರಮದಲ್ಲೂ ಡಿಕೆಶಿ ಕುರ್ಚಿಯದ್ದೇ ಜಪ, ಪರೋಕ್ಷವಾಗಿ ಸಿಎಂ ಆಗುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು. ಸಿಎಂ ಅವರ ನಂತರ ನಮ್ಮ ಡಿಕೆ ಶಿವಕುಮಾರ್ ಕೊಡಬೇಕು. ನಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ಚಿಕ್ಕಾಲಿ ಈಗ 101 ವ್ಯಾಖ್ಯಾನವಿರಲಿ, ತಲೆಗೊಂದು ಹೇಳಿಕೆ ಇರಲಿ, ಕುರ್ಚಿ ಖಾಲಿ ಇಲ್ಲ, ನಾನೇ ಮತ್ತು ನಾನು ಮಾತ್ರ 5 ವರ್ಷ ಸಿಎಂ ಎಂದು ಸಿಡಿಮದ್ದು ಸಿಡಿದಂತೆ ಎಲ್ಲ ಹಕ್ಕಿಗಳನ್ನು ಒಂದೇ ಹೇಳಿಕೆಯಲ್ಲಿ ಹೊಡೆದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಚಿಕ್ಕಾಲಿ ಈಗ ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಚಿಕ್ಕಾಲಿ ಈಗ ಚೀಫ್ ಚಿಕ್ಕಾಲಿ. ಇದು ಮುಖ್ಯಮಂತ್ರಿಗಳ ವಿಶ್ವಾಸ. ಮುಖ್ಯಮಂತ್ರಿಗಳೇ ಇಷ್ಟೊಂದು ವಿಶ್ವಾಸದಲ್ಲಿರಬೇಕಾದ್ರೆ ಬೆಂಗಾವಲ ಪಡೆ ಇನ್ನಷ್ಟು ಹುಮ್ಮಸ್ಸಿನಲ್ಲಿರಬೇಡ. ಸಹಜವಾಗಿಯೇ ಸಿದ್ದರಾಮಯ್ಯ ಪಾಳಯ ಹಿರಿ ಹಿಗ್ಗಿದೆ, ತಲೆ ಕೊಡವಿ ಮೇಲೆದ್ದಿದೆ. ಸ್ವತಃ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೂ ರೆಡಿ ಅನ್ನುತ್ತಲೇ ಆಪ್ತ ಬಳಗದ ಬಾಣ ಚೂಪಾಗಿದೆ. ಹೇಳೋಕೆ ಇನ್ನೇನಿದೆ, ಎಲ್ಲ ಕ್ಲಿಯರ್. ಬದಲಾವಣೆಯ ಬಗ್ಗೆ ಯಾವುದೇ ಮಾತಿಲ್ಲ ಅಂತಿದೆ ಸಿದ್ದರಾಮಯ್ಯರ ಪರವಿರೋ ಸಮರ ಸೇನೆ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರು ನಾವು ಸಾಕ ಸರಿ ಹೇಳಿದ ಅವರೇ ಸಿಎಂ ಇರ್ತಾರೆ ನಾವು ಹೇಳಿದೀವಿ, ಬೇರೆಯವ್ರು ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಅಂತ ಹೇಳಿದ್ದಾರೆ, ಹಿಂದೆ ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ. 28ರವರೆಗೆ ಕ್ಲಿಯರ್ ಮಾಡಿದ್ದಾರೆ, 28 ಮೇವರೆಗೆ ಕ್ಲಿಯರ್ ಮಾಡಿದ್ದಾರೆ ಅವರು. ಅದು ಮುಂದೆ ನೋಡೋಣ, ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ. ಇನ್ನು 3 ವರ್ಷ ಇದೆ. 28ರಲ್ಲಿ ಸಿದ್ದರಾಮಯ್ಯ ನಾಯಕ ತಗೋಬೇಕಂತ ಹೇಳಿದ್ದೀನಿ, ನಿಮ್ಮ ಮುಂದೆ ಹೇಳಿದ್ದೀನಿ. ಬಹುಶಃ 6 ತಿಂಗಳ ವರ್ಷದಿಂದ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯ ಅವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ, ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಹೌದು, ಅವರೇ ಸಿಎಂ ಬದಲಾವಣೆ ಮಾಡಬೇಕು ಅಂದರೆ ಹೈಕಮಾಂಡ್ ಅವರು ಮಾಡಬೇಕು, ಅಥವಾ MLAಗಳು ಮಾಡಬೇಕು. MLAಗಳು ಮಾಡೋಕ್ಕೆ ತಯಾರಿಲ್ಲ, ಹೈಕಮಾಂಡ್ನವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಸಿದ್ದರಾಮಯ್ಯ ಮತ್ತು ಆಪ್ತರ ಮಾತು ಬಲವಾಗುತ್ತಲೇ ಇಡೀ ಕಾಂಗ್ರೆಸ್ ಕ್ರಾಂತಿಯ ಸುತ್ತಲಿನ ಮಾತುಗಳಿಗೆ ಬೀಗ ಹಾಕೋ ಪ್ರಯತ್ನಕ್ಕೆ ಇಳಿದಂತಿದೆ. ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ, DCM ಅವರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ, ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. ಸಿಎಂ ಸಾಹೇಬ್ರೆ ಮಾತನಾಡಿದ ಮೇಲೆ ಮುಂದೆ ಏನು ಇಲ್ಲ. ಬಿಜೆಪಿ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ, ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು. ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲೋ ಅನ್ನುವಂಥದ್ದು. ಕ್ರಾಂತಿ ಇಲ್ವೇ ಇಲ್ಲ, ಬರೀ ಶಾಂತಿ ಅಂತ ಹೇಳಿದ್ರು. ಇತ್ತ ಕುರ್ಚಿ ಮಿರ್ಚಿಯ ಕೇಂದ್ರ ಬಿಂದು ಡಿಕೆ ಶಿವಕುಮಾರ್ಗೆ ಮೌನ ದೀಕ್ಷೆಯಾಗಿದೆ. ಇದನ್ನ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಶ್ರಮ ಆಗಿರುತ್ತೋ ಅಲ್ಲಿ ಫಲ ಗಿದ್ದೇಗಿದೆ. ಪಕ್ಷಕ್ಕಾಗಿ ದುಡಿಯೋಣ, ಮೆಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ಅನ್ನೋದು DCM ಡಿಕೆ ಶಿವಕುಮಾರ್ ಅವರ ಈ ದಿನದ ರಾಜಕೀಯ ವೇದಾಂತ. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು, ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಂದಿನ ಚುನಾವಣೆಯಲ್ಲೂ ಸಹ ನಮ್ಮ ನಾಯಕತ್ವದಲ್ಲೇ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿಲ್ಲ, ನಾವು ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. ಗಾಬರಿ ನಮ್ಗೆ ಇಲ್ಲ, ಗಾಬರಿ ಅಂತ ಪಾರ್ಟಿಲಿ ನೀವು ಬಂದಿದ್ದೀರಿ, ನಾವು ಇದ್ದೀವಿ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ. ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ, ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ CM ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಅದು ಬಿಟ್ರೆ ನಾನು ಯಾವುದಕ್ಕೂ ಪ್ರತಿಕ್ರಿಯೆ. ಡಿಕೆ ಶಿವಕುಮಾರ್ ಮೌನ ಧರಿಸಿ ಬೆಂಬಲಿಗರಿಗೂ ಅದನ್ನೇ ಬೋಧಿಸಿದ್ದಾರೆ. ಆಪ್ತರಿಗೆ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ರೀತಿಯ ಮಾತನಾಡಬಾರದು ಅಂತ ಫರಮಾನು ಹೊರಡಿಸಿದ್ದಾರಂತೆ.
ಆದರೂ ಮಳೆ ನಿಂತರೇನಂತೆ, ಹನಿ ನಿಲ್ಲದು ಎಂಬಂತೆ ರಾಮನಗರ ಮೂಲದ ಶಾಸಕರು ಕೂಡ ಇದೀಗ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಈಗಾಗಲೇ ಸಿಎಂ ಆಗದಿದ್ದರು, ಸಿದ್ದರಾಮಯ್ಯನವರ ಬಳಿಕ ಅವರೇ ಆಗ್ಬೇಕು ಅಂತಾರೆ ಬಾಲಕೃಷ್ಣ. ಇಕ್ಬಾಲ್ ಹುಸೇನ್ ಮಾತ್ರ ಇವತ್ತು ಸೈಲೆಂಟ್ ಆಗಿದ್ರು. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ, ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು CM ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅನ್ನೋ ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ CM ಅವರ ನಂತರ ನಮ್ಮ DK ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು CM ಅಂತೇಳಿ ಹೇಳಿದ್ರು. ಜೊತೆಗೆ DK ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇಲ್ಲ ಅಂತ ನೋಡಿ, ನಾನು ಅವ್ರ ಚರ್ಚೆಗೆ ಮೌನ ಮಾಡ್ಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ. ನಾನು ಏನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು. ಇತ್ತ ಸಿದ್ದರಾಮಯ್ಯ ಮಾತಿನ ಬೆನ್ನಲ್ಲೇ ಸಿಎಂ ಗದ್ದುಗೆ ಸುತ್ತಲಿನ ಚರ್ಚೆಗೆ ಪೂರ್ಣ ವಿರಾಮ ಬಿದ್ದರು. ಪಕ್ಷದ ಅಧ್ಯಕ್ಷಗಿರಿಯ ಸುತ್ತ ಅರ್ಧ ವಿರಾಮಗಳು ಕಾಣಿಸಿಕೊಳ್ಳುತ್ತಲೇ ಇವೆ. ಸದ್ಯಕ್ಕಂತೂ ಯಾರು ಯಾವುದನ್ನು ಕೇಳೋದಿಲ್ಲ ಅನ್ನುತ್ತಲೇ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋ ಮಾತುಗಳು ತೂರಿ ಬರಲಾರಂಭಿಸಿವೆ. ಅದು ಅವ್ರು ಬಿಟ್ಟಂತ ವಿಚಾರ ನಾವು ಹೇಳ್ಬೇಕಾದ ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ನಿರ್ಣಯ ಮೇಲೆ ಮಾಡೋದಿಲ್ಲ ಅವರು, ಹೈಕಮಾಂಡ್ ಅವರು ಅವ್ರಿಗೆ ಯಾವ್ದು ಸೂಕ್ತ ಅದನ್ನ ಮಾಡ್ತಾರೆ. ನಾನು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸೆಪ್ಟ್ ರಿಜೆಕ್ಟ್ ಇದೆಲ್ಲ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆ ಬಾಗಿಸಿ ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಯಾರು ಇಷ್ಟೇ, ನಾನು KPCC ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ, ನಾನು KPCC ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಆದರೆ ಮಾತಾಡದಿದ್ದರೂ ಕೆಲಸದ ಮೂಲಕ ಉತ್ತರ ಕೊಡುವೆ ಅನ್ನೋದು DK ಶಿವಕುಮಾರ್ ಮೆಸೇಜ್. ಸಿಎಂ ರೇಸಿಗಂತೂ ಒಂದು ತಾತ್ಕಾಲಿಕ ವಿರಾಮ ಬಿದ್ದಿದೆ. ಈಗ ಅಧ್ಯಕ್ಷಗಿರಿಯ ಸುತ್ತಲಾದರೂ ಪ್ರಭಾವ ಉಳಿಸಿಕೊಳ್ಳಲೇಬೇಕು ಎಂದು ನಿರ್ಧರಿಸಿದಂತೆ ಕಂಡ DK ಶಿವಕುಮಾರ್ ಸೀದಾ ಪಕ್ಷದ ಕಚೇರಿಗೆ ಬಂದಿದ್ದಾರೆ. ದೆಹಲಿಯಿಂದ ಬರುತ್ತಲೇ KPCC ಕಚೇರಿಗೆ ಬಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರು. ಈ ಮೂಲಕ ಹೊಸ ದಾಳ ಬಿಡೋ ಮುನ್ಸೂಚನೆ ಕೊಟ್ರು. ಇರೋ ಸ್ಥಾನ ಮುಖ್ಯವಲ್ಲ, ಮಾಡೋ ಕೆಲಸ ಮುಖ್ಯ ಅನ್ನೋದು ಕಚೇರಿ ಭೇಟಿ ವೇಳೆ ಕೊಟ್ಟ ಸಂದೇಶವಾಗಿತ್ತು. ಈಗ ತಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ. ಪಕ್ಷದ ಅಧ್ಯಕ್ಷನಾದಕ್ಕೆ ಒಂದು ಹೆಣ್ಣು ಮಗಳಿಗೆ, ಮಾಜಿ ಮಂತ್ರಿಗೆ ಬಾವುಟ ಕೊಟ್ಟಿದ್ದೀನಿ. ನೋಡಪ್ಪ, ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. ಪಾರ್ಟಿ ಸಿದ್ದರಾಮಯ್ಯ ಆಪ್ತರು DK ಮಧ್ಯೆ ಹೀಗೆಲ್ಲ ನಡೀತಿರೋವಾಗ್ಲೇ ಮಂಡ್ಯದಲ್ಲಿ DKಶಿ ಸಿಎಂ ಆಗಲಿ ಅಂತ ಪೂಜೆ ಪ್ರಾರ್ಥನೆಗಳು ನಡೆದಿವೆ. ಚುಂಚಶ್ರೀ ಒಕ್ಕಲಿಗ ಮಹಿಳಾ ಬಳಗದಿಂದ ಲಕ್ಷ್ಮೀ ಪೂಜೆ ಮಾಡಲಾಗಿದೆ. 1000ಕ್ಕೂ ಹೆಚ್ಚು ಮಹಿಳೆಯರಿಂದ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಳಿಕ DK ಶಿವಕುಮಾರ್ ಸಿಎಂ ಆಗಲೇಬೇಕೆಂಬ ಸಂದೇಶ ರವಾನೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಎಲ್ಲ ಕಡೆ ಇದೆ. ನಾವಾದರೂ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯವನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ನೆರವಾಗಲಿ, ಅವರಿಗೂ ಕೂಡ ಅಂಥದ್ದೊಂದು ಅವಕಾಶ ಸಿಕ್ಕರೆ ಒಳ್ಳೆಯದು ಅನ್ನೋದು ಒಂದು ಭಾವನೆ. ಇದು ಈ ದಿನ ಕಾಂಗ್ರೆಸ್ನೊಳಗೆ ಕಂಡುಬಂದ ದಿನಚರಿ. ಇದರ ಲಾಸ್ಟ್ ಸಿಪ್ ಅನ್ನೋ ರೀತಿ ಕುರ್ಚಿ ಸುತ್ತ ಹಾಸ್ಯ ಚಟಾಕಿ ಹಾರಿಸಿ ಮತ್ತೊಮ್ಮೆ ಸಿಎಂ ಆಸೆ ಬಿಚ್ಚಿಟ್ಟಿದ್ದಾರೆ DCM DK ಶಿವಕುಮಾರ್. ಬೆಂಗಳೂರು ವಕೀಲರ ಸಂಘ ಏರ್ಪಡಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಉದ್ಘಾಟನಾ ಭಾಷಣದಲ್ಲಿ DKಶಿ ಮಾತನಾಡಿದ್ರು. ಆಗ ಚೇರ್ಗಳು ಖಾಲಿಗಿದ್ದರು. ಅಲ್ಲಿ ಕೂರದ ಲಾಯರ್ಗಳಿಗೆ ಕುರ್ಚಿ ಪಾಠ ಮಾಡಿದ್ರು. ಅದು ಕುರ್ಚಿ ಕದನದ ಮಾರ್ಮಿಕ ನುಡಿಗಳಂತಿತ್ತು. ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡಾಡ್ತಾ ಇದೀವಿ. ನಿಮ್ ಚೇರೇ ಬೇಡ ಅಂತ ಕೂತಿದ್ದೀವಿ. ಬಂದು ಚೇರ್ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದ್ರೆ ಕಷ್ಟ, ಅದನ್ನ ಸಿಕ್ಕಿದ್ರೆ ಕಪ್ಪರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಈ ಮಧ್ಯೆ ಕಾಂಗ್ರೆಸ್ನ ಇಬ್ಬರು ಘಟಾನುಘಟಿ ನಾಯಕರ ಕುರ್ಚಿ ಕಚ್ಚಾಟದ ಬಗ್ಗೆ ಬಿಜೆಪಿ ನಾಯಕರ ಕಮೆಂಟ್ಸ್ ಮುಂದುವರೆದಿದೆ. ಕರ್ನಾಟಕದ ಹಿತಕ್ಕಾಗಿ ಏಕತೆ ಬೇಕು, ನಾವ್ಯಾರು ಇರ್ಲಿಲ್ಲ ಅಂದ್ವಿ. ನೀವು ಮೊದಲು ಕಾಂಗ್ರೆಸ್ದವ್ರು ಏಕತೆಯಿಂದ ಇಬ್ಬರು ಆಡಳಿತ ಮಾಡ್ರಿ, ಆಮೇಲೆ ನಾವು ನಿಮ್ಮ ಜೊತೆಗೆ ರಾಜ್ಯದ ಹಿತಾಸಕ್ತಿಗಳು ಗೆದ್ದೀವಿ ಅಂತ ಅವ್ರಿಗೆ ಹೇಳಿ DK ಶಿವಕುಮಾರ್ ಅವರು. ಅದೇನೋ ನನಗೆ ಗೊತ್ತಿಲ್ಲ, ಇವರಿಬ್ಬರಿಗೂ ಒಳ ಒಪ್ಪಂದ ಆಗಿದೆ ಅಂತ ಕಾಣಿಸ್ತದೆ. DK ಶಿವಕುಮಾರ್ ಸಿದ್ದರಾಮಯ್ಯನವರು ಒಳ ಒಪ್ಪಂದ ಮಾಡಿಕೊಂಡು ಇಬ್ಬರು ಸೇರ್ಕೊಂಡು ಜನರನ್ನ ಎಲ್ಲ ಒಂದು ಕಡೆ ಯಾಮಾರಿಸ್ತಾ ಇದ್ದಾರೆ ಅನ್ನೋದು ನನ್ನ 45 ವರ್ಷದ ಅನುಭವ. ಇದು ಬಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ, ರಾಜ್ಯಕ್ಕೆ ನೀವೇನು ಬಂದಿದ್ದೀರಿ ಆ ಕೆಲಸ ಮಾಡೋದಕ್ಕೆ ಆದ್ಯತೆ ಕೊಡ್ರಿ.
ಈ ಎಲ್ಲಾ ಜಂಜಾಟಗಳ ಮಧ್ಯೆಯೇ ಸಿಎಂ ಡಿಸಿಎಂ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡ್ರು. ವಿಧಾನಸೌಧದಲ್ಲಿ ನಡೆದ ಕೃಷ್ಣ ಭಾಗ್ಯ ಜಲ ನಿಗಮದ ನಿರ್ದೇಶಕರ ಸಭೆಗೆ ನಗುತ್ತಲೇ ಜೊತೆಯಾಗಿ ಬಂದ್ರು. ಒಟ್ಟಾಗಿಯೇ ಸಭೆಯನ್ನು ಮಾಡಿ ನಾವಿಬ್ಬರು ಹೀಗೇಗಿರುತ್ತೇವೆ ಎಂಬ ಸಂದೇಶ ರವಾನಿಸಿದ್ದಂತು ಸದ್ಯದ ವಿಶೇಷ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.